ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಿ.ಕೆ. ಗಾನೂಸ್ ಕಿಚನ್. ಇವತ್ತಿನ ವಿಡಿಯೋದಲ್ಲಿ ಸಮ್ಮರ್ ಸ್ಪೆಷಲ್ ಆಗಿ ಟೇಸ್ಟಿಯಾದಂಥ ಎನರ್ಜಿ ಡ್ರಿಂಕ್ನ ಮಾಡ್ತಾ ಇದ್ದೀನಿ. ಎಲ್ಲನೂ ಮನೆಯಲ್ಲಿರುವ ಪದಾರ್ಥದಲ್ಲೇ ತುಂಬ ಈಸಿಯಾಗಿ, ಹಾಗೆಯೇ ಮಾರ್ಕೆಟಲ್ಲಿ ಸಿಗುವಂಥ ಆರ್ಟಿಫಿಷಿಯಲ್ ಡ್ರಿಂಕ್ ಅಲ್ದಿರ ಮನೆಯಲ್ಲೇ ಈ ಥರ ಹೆಲ್ದಿಯಾಗಿ ಮಾಡ್ಕೋಬೋದು. ಮೊದಲಿಗೆ ಈ ಡ್ರಿಂಕ್ನ ಮಾಡ್ಕೊಳ್ಳೋದಕ್ಕೆ ಈ ಥರ ಒಂದು ಚಿಕ್ಕ ಬೌಲ್ನ ತೊಗೊಂಡು ಅದಕ್ಕೆ 12 ಪೀಸ್ ಆಗಷ್ಟು ಗೋಡಂಬಿ, 12 ಪೀಸ್ ಆಗಷ್ಟು ಬಾದಾಮಿ, 12 ಪೀಸ್ ಆಗಷ್ಟು ಪಿಸ್ತಾನ ಸೇರಿಸಿ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಈಗ ಇದನ್ನು 3ರಿಂದ 4 ಅವರು ನೆನೆಸ್ಕೊಂಡಾದ್ಮೇಲೆ ಈಗ ಪಿಸ್ತಾ ಹಾಗೆ ಬಾದಾಮಿ ಮೇಲಿರುವಂಥ ಸಿಪ್ಪೆನೆಲ್ಲ ಈ ಥರ ತೆಗೆದ್ಬಿಟ್ಟು ಇದರಲ್ಲಿರುವಂಥ ಎಕ್ಸ್ಟ್ರಾ ನೀರನ್ನೆಲ್ಲ ಸಪ್ರೇಟ್ ಮಾಡಿಬಿಟ್ಟು ಈಗ ಇದನ್ನು ತೆಗೆದು ಈ ಥರ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಈಗ ಇದಕ್ಕೆ 1/4 ಟೇಬಲ್ ಸ್ಪೂನ್ ಆಗೋಷ್ಟು ಸೋಂಪು, 1/4 ಟೇಬಲ್ ಸ್ಪೂನ್ ಆಗೋಷ್ಟು ಏಲಕ್ಕಿ ಪುಡಿ, ಅರ್ಧ ಕಪ್ ಆಗೋಷ್ಟು ಸಕ್ಕರೆ, 2 ಟೇಬಲ್ ಸ್ಪೂನ್ ಆಗೋಷ್ಟು ಕಸ್ಟರ್ಡ್ ಪೌಡ್ರನ್ನ ಸೇರಿಸ್ಕೊಂಡು ಒಂಚೂರು ನೀರು ಸೇರಿಸ್ದಿರ ಈ ಥರ ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ಈಗ ಇದಕ್ಕೆ ಕಾಯಿಸಿ ತಣ್ಣಗಾದಂಥ ಹಾಲನ್ನ ಸ್ವಲ್ಪ ಸೇರಿಸ್ಕೊಂಡು ಈ ಥರ ನುಣ್ಣಗೆ ಗ್ರೈಂಡ್ ಮಾಡಿ ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ಈ ಥರ ಇನ್ನೊಂದು ಚಿಕ್ಕ ಬೌಲ್ನ ತೊಗೊಂಡು ಅದಕ್ಕೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಸಬ್ಜಾ ಸೀಡ್ಸ್ನ ಸೇರಿಸ್ಕೊಂಡು ಈಗ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಒಂದು 10 ನಿಮಿಷ ಇದನ್ನು ಹಾಗೆ ನೆನೆಯಾಗಿ ಬಿಡಬೇಕು. ಈಗ ಈ ಮಿಲ್ಕ್ ಶೇಕ್ನ ಮಾಡೋಕ್ಕೆ ಈ ಥರ ಒಂದು ಕಡಾಯಿನ ತೊಗೊಂಡು ಅದಕ್ಕೆ ಈ ಥರ 1 ಲೀಟ್ರ್ ಆಗೋಷ್ಟು ಹಾಲನ್ನ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ನಾನು ಬ್ಲೂ ಕಲರ್ ಪ್ಯಾಕೆಟ್ ಹಾಲನ್ನ ಸೇರಿಸ್ಕೊತಾ ಇದ್ದೀನಿ. ಈ ಥರ ಹಾಲನ್ನ ಸೇರಿಸ್ಕೊಂಡಾದ್ಮೇಲೆ ಈಗ ಸ್ಟವ್ನ ಆನ್ ಮಾಡಿಕೊಂಡು ಹಾಲನ್ನ ಕುದಿಸ್ಕೋಬೇಕು. ಒಂದು 5 ನಿಮಿಷ ಹಾಲನ್ನ ಈ ಥರ ಕುದಿಸ್ಕೊಂಡಾದ್ಮೇಲೆ ಈಗ ಈ ಥರ ಒಂದು ಸೌಟ್ನ ತೊಗೊಂಡು ಕೈ ಬಿಡ್ದಿರ ಈ ಥರ ಮಿಕ್ಸ್ ಮಾಡ್ಕೊತ ಈಗ ಇದಕ್ಕೆ ನಾವು ಆಲ್ರೆಡಿ ಈ ಥರ ಬ್ಲೆಂಡ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಈ ತಿಕ್ಕ ಕ್ರೀಮಿ ಮಿಲ್ಕ್ನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಸೇರಿಸ್ಕೋಬೇಕಾದ್ರೆ ಉರಿನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಸೇರಿಸ್ಕೋಬೇಕು. ಈಗ ಇದನ್ನು ಈ ಥರ ಮಿಕ್ಸ್ ಮಾಡ್ಕೊತ 8ರಿಂದ 10 ನಿಮಿಷ ಇದನ್ನು ಕುದಿಸ್ಕೋಬೇಕು. ಈಗ ನೋಡಿ ಈ ಹಾಲು ಇಷ್ಟು ತೆಳುವಾಗಿದೆ. ಇದನ್ನು ಕುದಿಸ್ಕೊತ ಈ ಥರ ತಿಕ್ ಕ್ರೀಮಿ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಈ ಥರ ಒಂದು 10 ನಿಮಿಷ ಕುದಿಸ್ಕೊಂಡಾದ್ಮೇಲೆ ಸ್ಟವ್ನ ಆಫ್ ಮಾಡ್ಕೊತಾ ಇದ್ದೀನಿ. ಈಗ ಇದನ್ನು ಪೂರ್ತಿಯಾಗಿ ಬಿಸಿ ಆರೋದಕ್ಕೆ ಬಿಡಬೇಕು. ಇದು ಬಿಸಿ ಆರಿದ್ಮೇಲೆ ಈ ಥರ ಇನ್ನಷ್ಟು ತಿಕ್ಕ ಕ್ರೀಮಿ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಈಗ ಇದಕ್ಕೆ ನಾವು ಆಲ್ರೆಡಿ ನೆನೆಸಿಟ್ಟಂಥ ಸಬ್ಜಾ ಸೀಡ್ಸ್ನ ಸೇರಿಸ್ತಾ ಇದ್ದೀನಿ. ಹಾಗೆ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಂಡಂಥ ಡ್ರೈ ಫ್ರೂಟ್ಸ್ನೂ ಸೇರಿಸಿ ಈಗ ಒಂದು ಸಾರಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸಮ್ಮರ್ ಸ್ಪೆಷಲ್ ಹೆಲ್ತಿ ಡ್ರಿಂಕ್ ಈ ಥರ ರೆಡಿ ಆಗುತ್ತೆ. ಈಗ ಇದನ್ನು ನೀವು ಹಾಗೆ ಬೇಕಾದರೂ ಕುಡಿಬೋದು. ನಾನು ಸ್ವಲ್ಪ ಬಿಸಿಲು ಜಾಸ್ತಿ ಇರೋದ್ರಿಂದ ಸ್ವಲ್ಪ ತಣ್ಣಗೆ ಕುಡಿಯೋದಕ್ಕೆ ಈ ಥರ ಐಸ್ ಕ್ಯೂಬ್ಸ್ನ ಸೇರಿಸಿ ಮಿಕ್ಸ್ ಮಾಡಿಕೊಂಡು ಈಗ ಇದನ್ನು ಈ ಥರ ಸರ್ವಿಂಗ್ ಗ್ಲಾಸ್ಗೆ ತೊಗೊತಾ ಇದ್ದೀನಿ. ಹಾಗೆ ಈ ಡ್ರಿಂಕ್ನ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ತೊಗೋಬೋದು. ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಈ ಬಿಸಿಲಿಗೆ ಮೈಗೆ ತಂಪಾಗೂ ಸಹ ಇರುತ್ತೆ. ಹಾಗೆ ಈ ಸಮ್ಮರ್ ಸ್ಪೆಷಲ್ ಹೆಲ್ತಿ ಡ್ರಿಂಕ್ನ ಮನೆಯಲ್ಲಿ ನೀವು ಒಂದ್ಸರಿ ಟ್ರೈ ಮಾಡಿ. ನಿಮ್ಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆಯೇ ನಿಮ್ಗೆ ಯಾವುದೇ ರೆಸಿಪಿ ಬೇಕಾಗಿದ್ದರೂ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.